ನಮಸ್ಕಾರ ವೀಕ್ಷಕರೇ, ಕ್ರಿಯಾವಾಣಿ ಪಾಡ್ಕಾಸ್ಟ್ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ಸ್ವಾಗತ. ಕೆಲವು ದಿನಗಳ ಹಿಂದೆ ಮಧುಸೂದನ್ ರೆಡ್ಡಿ ಎಂಬಂಥ ಒಬ್ಬ ಯುವ ರೈತನ ವಿಡಿಯೋವನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ. ಆ ವಿಡಿಯೋದಲ್ಲಿ ಆ ರೈತ ಹೇಗೆ ಪಾಲಿ ಹೌಸ್ನಲ್ಲಿ ಕ್ಯಾಪ್ಸಿಕಮ್ನ ಬೆಳೆದಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನಾವು ಹಂಚ್ಕೊಂಡಿದ್ವಿ. ಆ ವಿಡಿಯೋನ ನೋಡಿ ಬಹಳಷ್ಟು ಜನ ಕರೆಯನ್ನು ಮಾಡಿ ಇವರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡಿ ಅಂತ ಕೇಳ್ಕೊಂಡಿದ್ರಿ. ಇನ್ ಕೇಸ್ ಯಾರಾದರೂ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋ ಲಿಂಕ್ನ ನಾವು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀವಿ. ಸೊ ದಯಮಾಡಿ ಅದನ್ನ ವೀಕ್ಷಿಸಿಕೊಂಡು ಈ ವಿಡಿಯೋನ ನೋಡಿ. ಹಾಗೆ ಇದು ನಮ್ಮ ಮೊದಲ ಪಾಡ್ಕಾಸ್ಟ್ ಆಗಿರುತ್ತದೆ. ಈ ಒಂದು ಪಾಡ್ಕಾಸ್ಟ್ಗೆ ಪಾಲಿ ಹೌಸ್ ನಲ್ಲಿ ಕ್ಯಾಪ್ಸಿಕಮ್ ಬೆಳೆದಿರುವಂತಹ ಮಧುಸೂದನ್ ರೆಡ್ಡಿ ಎಂಬುವಂತ ರೈತರ ಯಶಸ್ಸಿನ ಗುಟ್ಟನ್ನ ನಾವು ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯ ಮಾಡ್ಕೊಡ್ಬೋದಾ ಸರ್? ಸರ್, ನಾನು ಮಧುಸೂದನ್ ರೆಡ್ಡಿ, ದೊಡ್ಡಗಂಜೂರು, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ನಂದು ಎಜುಕೇಶನ್ ಬಂದು ಡಿಪ್ಲೊಮಾ. ನಾನು 8 ವರ್ಷದಿಂದ ಪಾಲಿ ಹೌಸ್ ಅಲ್ಲಿ ಕಲರ್ ಕ್ಯಾಪ್ಸಿಕಮ್ ಬೆಳಿತೀನಿ. ಸರ್, ಕ್ಯಾಪ್ಸಿಕಮ್ ಬೆಳಿತಾ ಇದ್ದೀನಿ ಅಂತ ಹೇಳಿದ್ರಿ. ಸೊ ಈ ಕ್ಯಾಪ್ಸಿಕಮ್ ನ 2 ತರ ಬೆಳಿಬೋದಲ್ವಾ? ಒಂದು ಹೊರಗಡೆ ಬೆಳಿಬೋದು, ಇನ್ನೊಂದು ಪಾಲಿ ಹೌಸ್ ಅಲ್ಲಿ ಬೆಳಿಬೋದು. ಎರಡಕ್ಕೂ ಏನ್ ವ್ಯತ್ಯಾಸ ಇದೆ ಅಂತ? ಸರ್, ಇವಾಗ ಹೊರಗಡೆ ಅಂದ್ರೆ ಓಪನ್ ಫೀಲ್ಡ್ ಬೆಳಿತಾರೆ, ವಿತೌಟ್ ನೆಟ್ ಹಾಕ್ತಾರೆ, ನೆಟ್ ಹಾಕಿ ಬೆಳಿತಾರೆ. ಅದನ್ನ ಶೇಡ್ ಕಲ್ಟಿವೇಶನ್ ಇದರಲ್ಲಿ. ಪಾಲಿ ಹೌಸ್ ಅಲ್ಲಿ ಕ್ಲೋಸರ್ ಕಲ್ಟಿವೇಶನ್. ಪಾಲಿ ಹೌಸ್ ಅಲ್ಲಿ ನಮ್ಗೆ ಏನಂದ್ರೆ ಹೊರಗಡೆ ಬೆಳೆಯೋದು ಗ್ರೀನ್ ಕ್ಯಾಪ್ಸಿಕಮ್, ಪಾಲಿ ಹೌಸ್ ಅಲ್ಲಿ ಕಲರ್ ಕ್ಯಾಪ್ಸಿಕಮ್ ಬೆಳಿತೀರಿ. ಅಂದ್ರೆ ಗ್ರೀನು ಬೆಳಿತೀರಿ, ಅದು ಹೊರಗಡೆ ಪಾರ್ಸಲ್ ಹೋಗೋ ವೆರೈಟೀಸ್ ಬೆಳಿತೀರಿ. ಪಾಲಿ ಹೌಸ್ ಅಲ್ಲಿ ಅಂದ್ರೆ ಲೋ ಏನು ಅಂದ್ರೆ ಸ್ವಲ್ಪ ಪೆಸ್ಟ್ ಎಲ್ಲ ಸ್ವಲ್ಪ ಕಂಟ್ರೋಲ್ ಇರುತ್ತೆ, ಹೈ ಕ್ವಾಲಿಟಿ ಇರುತ್ತೆ. ಪೆಸ್ಟಿಸೈಡ್ಸ್ ಎಲ್ಲ ಕಡಿಮೆ ಯೂಸ್ ಮಾಡಿ ಒಳ್ಳೆ ನೀಟಾಗಿ ಒಳ್ಳೆ ಕ್ವಾಲಿಟಿ ವೆಜಿಟೇಬಲ್ಸ್ ನ ಪಾಲಿ ಹೌಸ್ ಅಲ್ಲಿ ಬೆಳಿಬೋದು. ಒಳ್ಳೆ ಪ್ರಾಫಿಟಬಲ್ ಇರುತ್ತೆ ಪಾಲಿ ಹೌಸ್ ಅಲ್ಲಿ. ನೆಟ್ ಹೌಸ್ ಅಲ್ಲಿ ಆದ್ರೆ ಹೊರಗಡೆ ಬೆಳೆಯೋದ್ರೆಲ್ಲ ಖರ್ಚು, ನೆಟ್ ಹಾಕ್ಬೇಕು, ತೆಗಿಬೇಕು, ಇಲ್ಲ ಎರಡೆರಡು ಕೆಲಸ ಇರುತ್ತೆ. ಇದು ಒಂದು ಇನ್ವೆಸ್ಟ್ಮೆಂಟ್. ಒಳಗಡೆ ಆರಾಮಾಗಿ ಮಳೆ ಬರ್ಲಿ ಇದಿರ್ಲಿ ಒಂದೇ ಕ್ಲೈಮೇಟ್ ಅಲ್ಲಿ ವರ್ಷ ಪೂರ್ತಿ ಬೆಳಿಬೋದು. ಓಕೆ, ಈಗ ಕೃಷಿ ಅಂತಂದಾಗ ಸರ್ ಹಲವಾರು ಬೆಳೆಗಳಿದಾವೆ, ಸಾಕಷ್ಟು ಬೆಳೆ ಬೆಳಿಬಹುದು. ಬಟ್ ವೈ ಕ್ಯಾಪ್ಸಿಕಮ್? ಯಾಕೆ ಕ್ಯಾಪ್ಸಿಕಮ್ನೇ ನೀವು ಬೆಳಿಬೇಕು ಅಂತ ಅನ್ಕೊಂಡ್ರಿ? ಸರ್, ಕ್ಯಾಪ್ಸಿಕಮ್ ಒಂದೇ ಬೆಳಿಬೇಕು ಅಂತೇನಿಲ್ಲ. ಕ್ಯಾಪ್ಸಿಕಮ್ ಒಂದು ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ. ಕಲರ್ ಕ್ಯಾಪ್ಸಿಕಮ್ ನಮ್ಮ ಈ ಲೋಕಲ್ ಅಲ್ಲಾದ್ರೂ ನಾರ್ತ್ ಸೈಡ್ ಡಿಮ್ಯಾಂಡ್ ಇದೆ. ಈ ಏನಾಗುತ್ತೆ, ಸಮ್ಮರ್ ಅಲ್ಲಿ ಎಲ್ಲಾ ಕಡೆನೂ 40+ ಹೋಗುತ್ತೆ ಟೆಂಪರೇಚರ್. ನಮ್ ಬೆಂಗಳೂರು ಸರೌಂಡಿಂಗ್ ಮಾತ್ರ 35-34 ಅದರಲ್ಲಿ ಇರುತ್ತೆ. ಆ ಕ್ಲೈಮೇಟ್ ಅಲ್ಲಿ ನಾವು ಬೆಳಿಬೋದು. ಇದು ಆ ಟೈಮಲ್ಲಿ ನಮ್ಮ ಬೆಂಗಳೂರು ಮೆಟೀರಿಯಲ್ ನ ರಿಕ್ವೈರ್ಮೆಂಟ್ ಇರುತ್ತೆ. ಡೆಲ್ಲಿ ಆ ಕಡೆ ಎಲ್ಲ ನಮ್ಮ ಮೆಟೀರಿಯಲ್ ನ ರಿಕ್ವೈರ್ಮೆಂಟ್ ಇರುತ್ತೆ. ಅವಾಗ ಒಳ್ಳೆ ಪ್ರೈಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಆ ಟೈಮಲ್ಲಿ ಕ್ಯಾಪ್ಸಿಕಮ್ ಪ್ರಾಫಿಟಬಲ್ ಅಂತ ಬೆಳಿತಾ ಇದ್ದೀರಾ? ಓಕೆ, ಈಗ ನೀವು ಅದೇ ಹೇಳ್ತೀರಿ ಸರ್, ಇವಾಗ ಬೆಂಗಳೂರು ಸರೌಂಡಿಂಗ್ ಅಲ್ಲಿ ಕ್ಲೈಮೇಟ್ ಎಲ್ಲ ತುಂಬಾ ಕಂಜಿನಿಯಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಬೆಳೆಯೋದಕ್ಕೆ ಅಂತ. ಸೊ ನೀವೀಗ ಈ ಕ್ಯಾಪ್ಸಿಕಮ್ ಬೆಳಿಬೇಕು ಅಥವಾ ಕೃಷಿಯ ಜರ್ನಿ ಸ್ಟಾರ್ಟ್ ಆಗಿದೆ ಹೇಗೆ ನಿಮ್ದು? ಕೃಷಿ ಜರ್ನಿ ಅಂದ್ರೆ ನಮ್ದು ಟೊಮೆಟೊ ಅದು ಇದು ಎಲ್ಲ ಬೆಳೀತಾ ಇದ್ರಿ. ಓಕೆ, ಹೀಗೆ ನಮ್ಮ ತಂದೆಯವರು ಒಂದು ಕೃಷಿ ಬಗ್ಗೆ ಇದ್ದಾಗ ಒಂದು ಪಾಲಿ ಹೌಸ್ ಮಾಡೋಣ ಅಂತ ಪಾಲಿ ಹೌಸ್ ಎಲ್ಲ ಸೆಟಪ್ ಮಾಡಿದ್ರು. ಅದ್ರ ಬಗ್ಗೆ ನನಗೂ ನಾಲೆಜ್ ಇಲ್ದಿಲ್ಲ. ಪಾಲಿ ಹೌಸ್ ಬಗ್ಗೆ ನಮ್ಮ ಸ್ನೇಹಿತರನ್ನ ನಮಗೂ ಸ್ವಲ್ಪ ಗೈಡ್ ಮಾಡಿದ್ರು. ನಮ್ಮ ಸ್ನೇಹಿತರ ರವಿ ಅಂತಿದ್ದಾರೆ, ಅವರೆಲ್ಲ ಸ್ವಲ್ಪ ನನಗೂ ಅನುಭವ. ಫಸ್ಟ್ ಬೆಳೆ ನಮಗೂ ಫೇಲ್ಯೂರ್ ಆಯ್ತು. ಅವ್ರ ಹತ್ರ ಎಲ್ಲ ಅನುಭವ ತಗೊಂಡು ಸ್ವಲ್ಪ ಹಾಗೆ ಎಲ್ಲ ಬೆಳೆದು, ಒಂದು ಬೆಳೆ ಫೇಲ್ಯೂರ್ ಆದ್ರೂ 2ನೇ ಬೆಳೆಯಿಂದ ಮತ್ತೆ ಸ್ವಲ್ಪ ಏನೇನು ಪ್ರಾಬ್ಲಮ್ಸ್ ಫೇಸ್ ಆಗತ್ತೆ ನಮ್ಗೆ, ಎಲ್ಲ ಒಂದೊಂದೇ ಸಾರ್ಟ್ ಔಟ್ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಕೊಂಡು. ಸಾಮಾನ್ಯವಾಗಿ ಸರ್ ಇವಾಗ ಫಸ್ಟ್ ಸೋಲ್ ಬರುತ್ತೆ, ಅದಾದ್ಮೇಲೆ ಸಾಧನೆ ಅಂತ ಹೇಳ್ತಾರೆ. ಹೌದು. ಸೊ ನೀವ್ ಹೇಳ್ತಿದ್ರಿ ಫಸ್ಟ್ ಬೆಳೆ ನಂದು ಫೇಲ್ಯೂರ್ ಆಯ್ತು ಅಂತ. ನೀವು ಏಕಾಏಕಿ ಫಸ್ಟೇ ಕ್ಯಾಪ್ಸಿಕಮ್ ಬೆಳೆದ್ರ? ಹೌದು, ಅದ್ರಲ್ಲೇ ಫೇಲ್ಯೂರ್ ಆಯ್ತು. ಫಸ್ಟ್ ಬೆಳೆನೇ ಫೇಲ್ಯೂರ್. ಅದ್ ಯಾವ ರೀತಿ ತಗೊಂಡ್ರಿ? ಫೇಲ್ಯೂರ್ ಅಂದ್ರೆ ನನಗೆ ಫೇಲ್ಯೂರ್ ತಗೊಂಡಿದ್ದು ಅಂದ್ರೆ ಚಾಲೆಂಜ್ ತಗೊಂಡೆ. ನಾನು ಫೇಲ್ಯೂರ್ನ ಇದು ಮಾಡಲಿಲ್ಲ, ಚಾಲೆಂಜಿಂಗ್ ತಗೊಂಡು ನೆಕ್ಸ್ಟ್ ಬೆಳೆ ಎಲ್ಲ ಹೇಗ್ ಬೆಳಿಬೇಕು, ಅದಕ್ಕೆ ಏನ್ ಪೆಸ್ಟ್ ಕಂಟ್ರೋಲ್ ಮಾಡ್ಬೇಕು, ಅದೆಲ್ಲ ಒಂದೊಂದೇ ನಾನು ಸ್ವಲ್ಪ ಎಲ್ಲ ತಿಳ್ಕೊಂಡು. ಪ್ರಾಬ್ಲಮ್ಸ್ ಅಂತ ಬಂದಾಗ ಯಾವ್ಯಾವ ತರ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ರಿ? ಸರ್, ಮೇಜರ್ ನಮಗ್ ಬರೋದು ಅದರಲ್ಲಿ ಥ್ರಿಪ್ಸ್, ಮೈಟ್ಸ್, ಫಂಗಲ್ ಡಿಸೀಸಸ್, ರೂಟ್ ಡಿಸೀಸಸ್ ಜಾಸ್ತಿ ಬರುತ್ತೆ. ಅದೆಲ್ಲ ಪ್ರಾಬ್ಲಮ್ಸ್ ಜಾಸ್ತಿ. ಮೇಜರ್ ಆಗಿ ಪೆಸ್ಟ್ ಕಂಟ್ರೋಲ್, ಕೀಟ ಬಾಧೆಗಳನ್ನ ಮತ್ತೆ ರೋಗ ಬಾಧೆಗಳನ್ನ ಜಾಸ್ತಿ ಫೇಸ್ ಮಾಡಿದ್ರೆ ಅದರಿಂದ
ಫೇಲ್ಯೂರ್ ಆಯ್ತು ಅಂತ, ಅದಕ್ಕೆ ನೀವು ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ಇವಾಗ ಸಾಕಷ್ಟು ಔಷಧಿಗಳಿದೆ ಎಲ್ಲ ಮಾಡಿರ್ಬೋದಿಲ್ಲ? ಇಲ್ಲ ಮಾಡಿದ್ರಿ, ಆದ್ರೆ ಅನುಭವ ಕೊರತೆ ಇತ್ತು ಫಸ್ಟ್. ಓಕೆ. ಅನುಭವ ತಗೊಂಡ ಮೇಲೆ ಫಸ್ಟ್ ಕ್ರಾಪ್ ಮತ್ತೆ ಸೆಕೆಂಡ್ ಕ್ರಾಪ್ ಇಂದ ಫಸ್ಟ್ ಕ್ರಾಪ್ ಏನ್ ಪ್ರಾಬ್ಲಮ್ ಆಯ್ತು, ಸೆಕೆಂಡ್ ಹೆಂಗ್ ಮಾಡ್ಬೇಕು, ಹಾಗೆ ವರ್ಷ ಒಂದೊಂದು ಹೊಸ ಅಂದ್ರೆ ಒಂದು ವರ್ಷ ಇದ್ದಿದ್ದು ಕ್ಲೈಮೇಟ್ ಇನ್ನೊಂದು ವರ್ಷ ಇಲ್ಲ. ಕ್ಲೈಮೇಟ್ ವೈಸ್ ನಮಗೆ ಸ್ವಲ್ಪ ಬೆಳೆ ಬೆಳೆಯೋದು ಕಷ್ಟ ಆಗತ್ತೆ. ಟೆಂಪರೇಚರ್ ಹೈ ಆದಾಗ ಲೋ ಆದಾಗ ಎಲ್ಲ ಮ್ಯಾನೇಜ್ಮೆಂಟ್ ಮಾಡಿ ವರ್ಷ ಸ್ವಲ್ಪ ಕ್ಲೈಮೇಟ್ ಡಿಫ್ರೆನ್ಸ್ ಇರುತ್ತೆ, ಅದೆಲ್ಲ ಏನ್ ಮಾಡ್ಬೇಕು, ಫೇಸ್ ಮಾಡ್ಬೇಕು. ರೈಟ್. ಈಗ ಈ ಒಂದು ಕ್ಯಾಪ್ಸಿಕಮ್ ಜರ್ನಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿದಾರೆ ಸರ್. ಇವಾಗ ಇವತ್ತಿಗೆ 2026ಕ್ಕೆ ಎಷ್ಟು ವರ್ಷದಿಂದ ಕ್ಯಾಪ್ಸಿಕಮ್ ಬೆಳೀತಾ ಇದ್ದೀರಾ? 2018 ಪಾಲಿಯೋಸ್ ಮಾಡಿದ್ದು. 8 ವರ್ಷದಿಂದ ನಾನು ಕ್ಯಾಪ್ಸಿಕಮ್ ಬೆಳೀತಾ ಇದ್ದೀನಿ. ಓಕೆ. ನನಗೆ ನೀವು 2018 ಅಂದ ತಕ್ಷಣ ಒಂದು ಕುತೂಹಲ ನನ್ನ ಮನಸ್ಸಲ್ಲಿ ಬಂದಿದ್ದೇನೆಂದ್ರೆ 2018 ಆಗಿರ್ಬೋದು, 19, 20, 21 ತಮಗೆ ಗೊತ್ತಿರೋ ಹಾಗೆ ಕೋವಿಡ್ ಸೀಸನ್. ಆ ಟೈಮಲ್ಲಿ ಏನಾದ್ರು ಲಾಸಸ್ ನೀವು ಇನ್ಕರ್ ಮಾಡಿದ್ರ? ಹೌದು. ಇವಾಗ ಹೇಗೆ ಅಂದ್ರೆ 2018ರಲ್ಲಿ ನಾನು ಫಸ್ಟ್ ಕ್ಯಾಪ್ಸಿಕಮ್ ಇಟ್ಟಾಗ ಅದರಲ್ಲಿ ನಾನು ಬೆಳೆ ಬೆಳೆಯಕ್ಕಾಗಿಲ್ಲ. ಅದಾದ ಮೇಲೆ 2019ರಲ್ಲಿ ನಾವು ಎಲ್ಲ ಕ್ಯಾಪ್ಸಿಕಮ್ ಎಲ್ಲ ಕಲರ್ ಎಲ್ಲ ಬೆಳೆದಾಗ ಬೆಳೆ ಚೆನ್ನಾಗಿ ಬಂತು. ನಮಗೆ ಪಾರ್ಸಲ್ ಹೋಗಿಲ್ಲ, ಟ್ರೈನ್ಸ್ ಎಲ್ಲ ಸ್ಟಾಪ್ ಆಗಿ ನಮಗೆ ಹೊರಗಡೆ ಪಾರ್ಸಲ್ ಹೋಗಿಲ್ಲ. ಅವಾಗೆಲ್ಲ ಲಾಸ್ ಆಗಿದೆ. ಅವಾಗೆಲ್ಲ 10 ರೂಪಾಯಿ 15 ರೂಪಾಯಿಗೆಲ್ಲ ಮೆಟೀರಿಯಲ್ ಕೊಟ್ಟಿದ್ರಿ, ಆಚೆ ಹಾಕಿದಿರಿ. ಕೆಜಿ 10 ರೂಪಾಯಿ, 10 ರೂಪಾಯಿ 15 ರೂಪಾಯಿಗೆಲ್ಲ ಮೆಟೀರಿಯಲ್ ತಗೊಂಡು ಆಚೆ ಹಾಕಿದಿರಿ. ಇವಾಗ ಸರ್ ಫಾರ್ ಎಕ್ಸಾಂಪಲ್ ಹೇಳ್ತಿರೋದು, ನಾನು ಮೊನ್ನೆನೂ ಇಲ್ಲೊಂದ್ ಕಡೆ ಹೋಗಿದ್ದೆ. ತಾವ್ ಹೇಳ್ದಾಗೆ 10 ರೂಪೀಸ್ 15 ರೂಪೀಸ್ಗೆ ಇದೆ ನೀವು ಕಲರ್ ಕ್ಯಾಪ್ಸಿಕಮ್ಮೇ ಅಷ್ಟು ಕಡಿಮೆಗೆ ಸಿಗತ್ತೆ. ಬಟ್ ನೀವು ಪಾಲಿಯೋಸ್ ಅಲ್ಲಿ ಬೆಳೀತಾ ಇದ್ದೀರಾ. ಇಲ್ಲಿ ಸಿಗೋ ಕಲರ್ ಕ್ಯಾಪ್ಸಿಕಮ್ಗೂ ಅಥವಾ ನೀವು ಬೆಳೆಯುವಂತ ಕಲರ್ ಕ್ಯಾಪ್ಸಿಕಮ್ ಎರಡು ಒಂದೇನಾ, ಏನಾದ್ರು ಡಿಫ್ರೆನ್ಸ್ ಇದೆಯಾ? ಸರ್, ಈ ನೆಟ್ ಹೌಸ್ ಅಲ್ಲೂ ಕಲರ್ ಕ್ಯಾಪ್ಸಿಕಮ್ ಬೆಳಿಬೋದು, ಪಾಲಿಯೋಸ್ ಅಲ್ಲೂ ಬೆಳಿಬೋದು. ನೆಟ್ ಹೌಸ್ ಅಲ್ಲಿ ಬೆಳೆದ್ರೆ ನಮಗೆ ಮಳೆ ಏನನ್ನ ಬಿದ್ದಿಲ್ಲ ಅಂದ್ರೆ ಒಂದು ಒಳ್ಳೆ ಕ್ಲೈಮೇಟ್ ಇದ್ರೆ ಆವಾಗ ಬೆಳಿಬೋದು. ನೆಟ್ ಹೌಸ್ ಅಲ್ಲಿ ಬೆಳೆದಿದ್ದು ಮೆಟೀರಿಯಲ್ 3 days ಡೆಲ್ಲಿಗೆ ಹೋಗ್ಬೇಕು, 48 hours ಡೆಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋದ್ರೆ ಅಷ್ಟು ಕ್ವಾಲಿಟಿ ಇದೆಲ್ಲ ಮಾಮೂಲಿ ಲೋಕಲ್ಗೆ ಹಾಕೊಬಹುದು. ಇವಾಗ ನಾರ್ತ್ ಸೈಡ್ ಅವರೆಲ್ಲ ನೆಟ್ ಹೌಸ್ ಅಲ್ಲೇ ಬೆಳೆಯೋದು ಕ್ಯಾಪ್ಸಿಕಮ್, ಕಲರ್ ಕ್ಯಾಪ್ಸಿಕಮ್. ಅವ್ರಿಗೆ ಹೇಗೆ ಅಂದ್ರೆ ಮಾರ್ಕೆಟ್ ಹತ್ರ ಇರುತ್ತೆ. 3-4 hours ಅಲ್ಲಿ ಹೋಗಿ ಮಾರ್ಕೆಟ್ ಬೀಳುತ್ತೆ, ಅಲ್ಲೇ ಒಳ್ಳೆ ಕ್ವಾಲಿಟಿ ಇರುತ್ತೆ, ಇದು ಬೀಳುತ್ತೆ. ನಾವು ಹೊರಗಡೆ ಕಳಿಸೋದ್ರಿಂದ ನಾವು ಪಾಲಿಯೋಸ್ ಅಲ್ಲಿ ಬೆಳೆದಿ ಶೈನಿಂಗ್ ಆಗ್ಬೋದು, ಮೆಟೀರಿಯಲ್ ಇದೆ ಎಲ್ಲ ಶೈನಿಂಗ್ ಎಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಪಾಲಿಯೋಸ್ ಅಲ್ಲಿ ಬೆಳೆದ್ರೇನೆ ಕಲರ್ ಕ್ಯಾಪ್ಸಿಕಮ್ಗೆ ಅದು ಮಾರ್ಕೆಟ್ ಬೈಯರ್ಸ್ ಬಂದು ತಗೊಳೋದು. ಓಕೆ. ಈಗ ತಾವು ಕೂಡ ಗ್ರೇಡಿಂಗ್ ಮಾಡ್ಕೋತೀರಾ, ಇದಿಷ್ಟು ಡೆಲ್ಲಿಗಾಗಿರ್ಬೋದು ಹೊರಗಡೆ ರಾಜ್ಯಗಳಿಗೆ ಹೋಗ್ಬೇಕು, ಇದಿಷ್ಟು ಕ್ವಾಲಿಟಿ ಸ್ವಲ್ಪ ಕಡಿಮೆ ಇದೆ ಅಥವಾ ಲೋ ಕ್ವಾಲಿಟಿ ಇದೆ ಅಂದ್ಬಿಟ್ಟು ಲೋಕಲ್ ಮಾರ್ಕೆಟ್ ಕೊಡ್ಬೋದು ಅಂತ ನೀವೇ ಡಿಸಿಷನ್ಸ್ ಗಳು ತಗೋತೀರಾ? ಯಾವ ತರ ಸರ್? ಇಲ್ಲ ಸರ್, ನಾವು ಡಿಸಿಷನ್ ತಗೊಳಕ್ ಹೋಗಲ್ಲ. ನಾವು ರೈತರಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ಬೆಳೆಯೋ ಬಗ್ಗೆ ಕಾನ್ಸಂಟ್ರೇಷನ್ ಕೊಡ್ತೀವಿ, ಮಾರ್ಕೆಟಿಂಗ್ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಕೊಡಬೇಕು. ನಾವು ಇಲ್ಲಿ ಒಂದು ಪಾರ್ಟಿಗೆ ರೇಟ್ ಮಾತಾಡಿ ಬೈಯರ್ಗೆ ವೆಂಡರ್ಸ್ ಇದ್ದಾರೆ, ಅವ್ರು ವೆಂಡರ್ಸ್ ಕೊಟ್ಬಿಡ್ತೀವಿ, ಅವರು ತಗೊಂಡೋಗಿ ಅದನ್ನ ಎಲ್ಲಿ ಬೇಕೋ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ರು. ನಾವು ಮಾರ್ಕೆಟಿಂಗು ನಾವೇ ನೋಡಿ ಅಗ್ರಿಕಲ್ಚರು ನೋಡಕ್ ಹೋದಾಗ 2 ದೋಣಿಲಿ ಕಾಲಿಟ್ಟಂಗೆ ಓಕೆ ಇದಾಗ್ಬಿಡುತ್ತೆ. ಈಗ ಸರ್ ಒಪ್ಪಂದದ ಕೃಷಿ ಅಂತ ಅಂದ್ರೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಏನಾಗುತ್ತೆ, ಯಾವುದೇ ಒಂದು ಬೆಳೆನ ಬೆಳೆಯೋದಕ್ಕಿಂತ ಮುಂಚೆ ಆ ಬೆಳೆಗೆ ಒಂದು ನಿಗದಿತವಾದಂತ ಪ್ರೈಸ್ ನ ಮೊದಲೇ ಫಿಕ್ಸ್ ಮಾಡ್ಕೊಬಿಟ್ಟಿರ್ತಾರೆ. ಈಗ ನೀನು ಎಷ್ಟಾದ್ರೂ ಬೆಳೆಯಪ್ಪ, ಮಾರ್ಕೆಟ್ ಪ್ರೈಸ್ 15 ರೂಪಾಯಿ 20 ರೂಪಾಯಿ ಇದ್ರು ನಾನು ಇಷ್ಟೇ ರೂಪಾಯಿ ಕೊಡ್ತೀನಿ ಅಂತ. ಸೊ ನೀವ್ ಆತರ ಏನಾದ್ರು ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡ್ಕೊಂಡಿದ್ದೀರಾ? ಫಾರ್ಮಿಂಗ್ ನಾವು ಮಾಡಿಲ್ಲ. ಮೊದಲು ಕಾಂಟ್ರಾಕ್ಟ್ ಫಾರ್ಮಿಂಗ್ ಇದ್ರ ಕ್ಯಾಪ್ಸಿಕಮ್ ಅಲ್ಲಿ ಮಾಡ್ತಾ ಇದ್ರು, ಇವಾಗ ಯಾರು ಕಾಂಟ್ರಾಕ್ಟ್ ಫಾರ್ಮಿಂಗ್ ಬರ್ತಾ ಇಲ್ಲ. ಅವರೇಜ್ ರೇಟು 60 ರೂಪೀಸ್ 50 ರೂಪೀಸ್ ತಗೊಂಡು ಮಾಡ್ತಾ ಇದ್ರು. ಏನಾಗುತ್ತೆ ಅಂದ್ರೆ ಒಂದೊಂದ್ಸತಿ 100+ ಹೋಗುತ್ತೆ, ಕಡಿಮೆ ಇರುತ್ತೆ. 100+ ಇದ್ದಾಗ ರೈತರಿಗೆ ಹೊರಗಡೆ ಕೊಟ್ಬಿಡ್ತಾರೆ, ಅವ್ರಿಗೂ ಎಲ್ಲ ಮ್ಯಾಚ್ ಆಗಿದ್ರೆ ಸ್ವಲ್ಪ ಟ್ರಯಲ್ಸ್ ನಡೀತು. ಇವಾಗ ಕಾಂಟ್ರಾಕ್ಟ್ ಫಾರ್ಮಿಂಗ್ ಏನ್ ನಡೀತಾ ಇಲ್ಲ, ಮಾರ್ಕೆಟ್ ಪ್ರೈಸ್ ಏನಿದೆಯೋ ಅದು ಹೋಗ್ತಾ ಇದೆ, ನಾರ್ಮಲ್ ಆಗಿ. ಸರ್, ಇವಾಗ ತಾವ್ ಹೇಳ್ತಿದ್ರಿ 8 ವರ್ಷದಿಂದ ಕ್ಯಾಪ್ಸಿಕಮ್ ಬೆಳೀತಾ ಇದ್ದೀನಿ, ಕೃಷಿಯಲ್ಲಿ ನಿಜವಾಗ್ಲೂ ನೀವು ಖುಷಿಯಾಗಿದ್ದೀರಾ? ಸರ್, ತುಂಬಾ ಖುಷಿಯಾಗಿದ್ದೀನಿ, ನೆಮ್ಮದಿ ಇದೆ, ನೆಮ್ಮದಿ ಇದೆ. ನಾನು ಎಲ್ಲಾ ತರ ಇವಾಗ ಹೊರಗಡೆ ಬಿಸ್ನೆಸ್ ಮಾಡಿದ್ದೀನಿ, ಎಲ್ಲ ಬಿಸ್ನೆಸ್ ಮಾಡಿ ಎಲ್ಲ ನಾನು ಕೃಷಿಗೆ ಬಂದ ಮೇಲೆ ಕೃಷಿಯಲ್ಲಿ ಆರಾಮಾಗಿ ಖುಷಿಯಾಗಿದ್ದೀನಿ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ನಾನು ಇದೇ ತರ ನಿಮ್ ತರನೇ ಯೂತ್ ಗಳ ಜೊತೆ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ನನಗೆ ಬಹಳಷ್ಟು ಜನ ಹೇಳ್ತಿರ್ತಾರೆ, ಅಯ್ಯೋ ಅಗ್ರಿಕಲ್ಚರ್ ಏನ್ ಇನ್ಕಮ್ ಇಲ್ಲ ಸರ್, ನಾನು ಅಗ್ರಿಕಲ್ಚರ್ ನ ಒಂದ್ ಸೈಡ್ ಇನ್ಕಮ್ ತರ ಇಟ್ಕೊಂಡಿದೀನಿ. ಅಂದ್ರೆ 2 ಕೆಲಸ ಮಾಡ್ತಿರ್ತಾರೆ, ನಮ್ ತರನೇ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾರೆ, ಜೊತೆಗೆ ಅಗ್ರಿಕಲ್ಚರ್ ಮಾಡ್ತಿರ್ತಾರೆ ಹೊರತು ಮುಖ್ಯ ವೇದಿಕೆಯಲ್ಲಿ ಯಾವತ್ತು ಕೃಷಿಯನ್ನು ಇಟ್ಟಿರೋರು ನಾನು ನೋಡಿಲ್ಲ. ಸೊ ವಾಟ್ ಈಸ್ ಯುವರ್ ಟೇಕ್ ಸರ್? ನಿಮ್ಗೆ ಏನ್ ಅನ್ಸುತ್ತೆ? ಸರ್, ಇವಾಗ ಮನುಷ್ಯ ಇರೋರ್ಗೂ ಆಹಾರಕ್ಕೆ ತರಕಾರಿ ಬೇಕು, ಅದು ಯಾವತ್ತೂ ಫೀಲ್ಡ್ ಬಿಡಲ್ಲ. ಒಂದು ಪ್ರೊಡಕ್ಷನ್ ನಮ್ಮ ರೈತರು ಏನ್ ಮಾಡ್ತಾರೆ, ಒಬ್ರು ಯಾರನ್ನ ಒಂದು ಬೆಳೆದ್ರೆ ಎಲ್ಲ ಅದನ್ನೇ ಬೆಳಿತಾರೆ. ನಾವು ಅನಾಲಿಸಿಸ್ ಮಾಡಬೇಕು, ಮಾರ್ಕೆಟ್ ಏನ್ ಡಿಮ್ಯಾಂಡ್ ಇದೆ,
ಯಾವ ಟೈಮಲ್ಲಿ ಹಾಕ್ಬೇಕು, ಯಾವ ಡಿಮ್ಯಾಂಡ್ ಇರುತ್ತೆ, ಎಷ್ಟು ಹಾಕ್ಬೇಕು ಕ್ವಾಂಟಿಟಿ, ಎಷ್ಟು ಒಳ್ಳೆ ಕ್ವಾಲಿಟಿ ಬೆಳಿಬೇಕು. ನಾವು ಫಸ್ಟ್ ಆಫ್ ಆಲ್ ಯಾವತ್ತು ರೇಟ್ ಬಗ್ಗೆ ಯೋಚನೆ ಮಾಡಬಾರ್ದು. ಒಳ್ಳೆ ಕ್ವಾಲಿಟಿ ಬೆಳೆದ್ರೆ ನಮ್ಗೆ ಅಲ್ಲೇ ಆಟೋಮೆಟಿಕ್ ಒಳ್ಳೆ ರೇಟ್ ಬರುತ್ತೆ. ಕ್ವಾಲಿಟಿ ಮೆಟೀರಿಯಲ್ಗೆ ಪ್ರಾಫಿಟ್ ಇದ್ದೇ ಇರುತ್ತೆ. ಸರ್, ತಮ್ಮ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಏನು ಅಂತ ಕೇಳ್ಬೋದಾ? ಸರ್, ನಾನು ಡಿಪ್ಲೊಮಾ ಮಾಡಿದ್ದೀನಿ. ನಾನು ಡಿಪ್ಲೊಮಾ ಮಾಡಿ ಹೊರಗಡೆ ಹಿಂಗೆ ಜಾಬ್ ಎಲ್ಲ ಬೇಡ ಅಂದ್ಬಿಟ್ಟು ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಬಿಟ್ಟು ಬೆಂಗಳೂರಲ್ಲೆಲ್ಲ ಇದ್ದಿದ್ದು. ಊರ್ ಕಡೆ ಬಂದ್ರೆ ಫ್ಯಾಮಿಲಿ ಎಲ್ಲ ಬೆಂಗಳೂರೇ. ಊರ್ ಕಡೆ ಬಂದು ಏನೋ ಬಿಸ್ನೆಸ್ ಮಾಡಬೇಕು, ಪೆಸ್ಟಿಸೈಡ್ಸ್ ಶಾಪ್ ಹಾಕಿದ್ದಾರೆ. ನೀವ್ ಹಾಕಿದ್ರಾ? ಪೆಸ್ಟಿಸೈಡ್ ಶಾಪ್ ಹಾಕಿದ್ವಿ. ಪೆಸ್ಟಿಸೈಡ್ ಶಾಪ್ ಹಾಕಿದ್ದು 2012 ಅಲ್ಲಿ. ಹಾಗೆ ಅದು ಎಲ್ಲ ಬಿಸ್ನೆಸ್ ಎಲ್ಲ ಮಾಡಿ ಅದ್ರ ಚೂರ್ ಬ್ಯಾಕ್ ಗ್ರೌಂಡ್ ಮೇಲೆ ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದ್ವಿ. ಸಣ್ಣ ಪುಟ್ಟ ಟೊಮೆಟೊ ಅದು ಇದೆಲ್ಲ ಅಗ್ರಿಕಲ್ಚರ್ ಬೆಳೀತಾ ಇದ್ವಿ. ಪಾಲಿಹೌಸ್ ಅಂತ ಕಾನ್ಸೆಪ್ಟು ನಮಗೆ ಐಡಿಯಾ ಇರಲಿಲ್ಲ. ಕ್ಯಾಪ್ಸಿಕಮ್ ಅನ್ನೋದು ಐಡಿಯಾ ಇರಲಿಲ್ಲ, ಅದು ಹೇಗೆ ಬೆಳಿಬೇಕು ಏನು ಅಂತ. ಒನ್ಸ್ ನಮ್ಮ ಫಾದರ್ ಪಾಲಿಹೌಸ್ ಕಾನ್ಸೆಪ್ಟ್ ತಂದು ಪಾಲಿಹೌಸ್ ಮಾಡ್ಬೇಕಪ್ಪ ಅಂತ ಪಾಲಿಹೌಸ್ ಇದು ಮಾಡಿ ಪಾಲಿಹೌಸ್ ಸೆಟಪ್ ಮಾಡಿದ್ವಿ. ಒಂದು ಪಾಲಿಹೌಸ್ ಮಾಡಿದ್ದು, ಅದರಲ್ಲಿ ನಾನು ಸಕ್ಸಸ್ಫುಲ್ ಆಗಿ ಚೆನ್ನಾಗಿ ಬೆಳೆದಿ. ಅದಾದ್ಮೇಲೆ ಇನ್ನೂ 2 ಎಕರೆ ಪಾಲಿಹೌಸ್ ಮಾಡಿದ್ದೀನಿ. ಅದ್ರ ಜೊತೆಯಲ್ಲಿ ಇನ್ನ ನೆಟ್ ಹೌಸ್ ಹಾಕಿ ಅದರಲ್ಲೂ ಗ್ರೀನ್ ಕ್ಯಾಪ್ಸಿಕಮ್ ಬೆಳಿತೀವಿ. ಗ್ರೀನ್ ಕ್ಯಾಪ್ಸಿಕಮ್ ಕಲ್ಕತ್ತಾಗೆ ಲೋಕಲ್ಲಿ ಕಂಪ್ನೀಸ್ ಕೊಡ್ತೀನಿ. ರಿಲಯನ್ಸು, ಬಿಗ್ ಬಾಸ್ಕೆಟ್ ಈ ಕಂಪ್ನಿಗಳಿಗೆಲ್ಲ ಸಪ್ಲೈ ಮಾಡ್ತೀನಿ. ಡಿಪ್ಲೊಮಾದಲ್ಲಿ ಯಾವ ಸಬ್ಜೆಕ್ಟ್? ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಮಾಡಿ. ENC. ಸರ್, ಇವಾಗ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಒಂದೊಂದು ಡಿಫ್ರೆಂಟ್ ಆಯಾಮ, ಡಿಫ್ರೆಂಟ್ ವಿಭಾಗ. ನಿಮ್ದು ಇವಾಗ ಅಗ್ರಿಕಲ್ಚರಲ್ ಇದ್ದೀರಾ, ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ? ಯಾವ ರೀತಿ ಕನೆಕ್ಷನ್? ಸರ್, ಅಗ್ರಿಕಲ್ಚರ್ಗೆ ಇದಕ್ಕೆ ಸಂಬಂಧ ಇಲ್ಲ. ಯಾಕೆಂದ್ರೆ ಅಗ್ರಿಕಲ್ಚರಲ್ ಬೇಕಾದ ಅನುಭವ. ಅನುಭವ ಮುಖ್ಯ. ವ್ಯವಸಾಯಕ್ಕೆ ಬೇಕಿರೋದು ಅನುಭವ. ಒಂದೇ ಸತಿ ಯಾರು ಏನು ಮಾಡಕ್ಕಲ್ಲ. ಅನುಭವ, ವರ್ಷ ಅನುಭವದ ಮೇಲೆ ವ್ಯವಸಾಯ ಮಾಡ್ತಾರೆ. ಈಗ ಪಾಲಿ ಹೌಸ್ ಅಲ್ಲಿ ಬೆಳಿತಾ ಇದ್ದೀನಿ, ಫಸ್ಟ್ ನೆಟ್ ಹೌಸ್ ಅಲ್ಲಿ ಬೆಳಿತಿದ್ದೆ, ಆಮೇಲೆ ಪಾಲಿ ಹೌಸ್ ಅಲ್ಲಿ ಬೆಳೆದಿದ್ದೀನಿ. ಇದೇ ತರ ಟೊಮೆಟೊ ಎಲ್ಲಾನು ಬೆಳೆದು ಈ ಕ್ಯಾಪ್ಸಿಕಮ್ ಬಂದಿದ್ದೀನಿ ಅಂತೆಲ್ಲ ಹೇಳ್ತಿದ್ರಲ್ಲ ಸರ್. ಈ ಪಾಲಿ ಹೌಸ್ ಅನ್ನುವಂಥದ್ದು ನನ್ಗೆ ಅರ್ಥ ಆದೋಗೆ ಹೆಂಗೆ ಅಂದ್ರೆ, ಕೃಷಿಯಲ್ಲಿ ಇವಾಗ ಖರ್ಚು ವಿಪರೀತ ಮಾಡ್ತಿದ್ದಾರೆ ರೈತರು. ಪಾಪ ಅವ್ರಿಗೆ ಬೆಳೆಗಳಿಗೆ ಕರೆಕ್ಟ್ ಆದಂತ ಬೆಲೆ ಸಿಗದೆ ಇರೋದಾಗಿರ್ಬೋದು, ಸಾಕಷ್ಟು ಸಮಸ್ಯೆಗಳಿದಾವೆ. ಈಗ ಪಾಲಿ ಹೌಸ್ ಅಂತ ನೀವು ಹೇಳಿದ್ದಕ್ಕೆ ಆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈ ಪಾಲಿ ಹೌಸ್ ನಿರ್ಮಾಣ ಮಾಡೋದಿಕ್ಕೆ ಎಷ್ಟು ಖರ್ಚು ಬರುತ್ತೆ? ಈ ಸ್ಟ್ರಕ್ಚರ್ಸ್ ಏನು, ಒಂದ್ ಎಷ್ಟು ವರ್ಷ ಇರುತ್ತೆ? ಇದನ್ನ ಮಾಡಿ ಅದ್ರಲ್ಲಿ ಬೆಳೆದ್ರೆ ನಾವು ಲಾಭ ನೋಡ್ಬೋದಾ ರೈತರು ಅಂತ? ಸರ್, ಪಾಲಿ ಹೌಸ್ ಮಾಡೋದಕ್ಕೆ ಸರ್ಕಾರದಿಂದ 50% ಸಬ್ಸಿಡಿ ಬರುತ್ತೆ ನಮ್ಗೆ. ನಾವು ಕೈಯಿಂದ 50% ಅಮೌಂಟ್ ಹಾಕ್ಬೇಕು. ಪಾಲಿ ಹೌಸ್ ಮಾಡೋದ್ರಿಂದ ಅದು ಪಾಲಿ ಹೌಸ್ ಮೇಲೆ ಪೇಪರು ಅದೆಲ್ಲ ಒಂದು 5 ವರ್ಷವರೆಗೂ ಇರುತ್ತೆ. ಮತ್ತೆ ಚೇಂಜಸ್ ಮಾಡ್ತಾ ಇರ್ಬೇಕು, ಒಳಗಡೆ ಮಣ್ಣು ಇದು ಎಲ್ಲ ಚೇಂಜಸ್ ಮಾಡ್ತಾ ಇರ್ಬೇಕು. 100% ಪ್ರಾಫಿಟ್ ಇದೆ ಸರ್ ಪಾಲಿ ಹೌಸ್. ಎಷ್ಟು ಖರ್ಚು ಬೀಳ್ಬೋದು ಸರ್ ಪಾಲಿ ಹೌಸ್ ಮಾಡೋದಕ್ಕೆ? ಅಪ್ರಾಕ್ಸಿಮೇಟ್ ಸರ್ಕಾರದ್ದು 50% ಬಿಟ್ರೆ ನಮಗೆ 18 ರಿಂದ 20 ಲಕ್ಷ ನಮ್ಮ ರೈತರ ಕಡೆಯಿಂದ ಬಂಡವಾಳ 35 ರಿಂದ 40 ಲಕ್ಷ ಆಗುತ್ತೆ. 35-40 ಲಕ್ಷ ಫುಲ್ ಸ್ಟ್ರಕ್ಚರ್ ಮಾಡೋದಕ್ಕೆ 1 ಎಕರೆಗೆ. ಅದರಲ್ಲಿ 15 ಲಕ್ಷ ಸರ್ಕಾರ ಕೊಡುತ್ತೆ, 50% ಸರ್ಕಾರ ಕೊಡುತ್ತೆ, 50% ರೈತರು ಹಾಕ್ಬೇಕಾಗ್ಬರುತ್ತೆ. ಸೊ ಈ ರೀತಿ 15 lakhs ಹಾಕಿರುವಂತದ್ದು ಒಂದು 5 years ತನಕನು ಸ್ಟ್ರಕ್ಚರ್ ಏನಾಗಲ್ಲ. ಮೇಲೆ ಪೇಪರ್ ಅದು ಒಂದ್ ಸ್ವಲ್ಪ ಹಾಳಾಗ್ಬೋದು ಬಿಸಿಲಿಗೆ, ಇದಕ್ಕೆ ಅದು ಒಂದು 5 ವರ್ಷ ಏನಾಗಲ್ಲ. 5 ವರ್ಷ ಅಂದ್ರೆ ಸ್ವಲ್ಪ ಪೇಪರ್ ಎಲ್ಲ ಮೇಲೆ ಅದೆಲ್ಲ ಚೇಂಜ್ ಮಾಡ್ಬೇಕು, ಪಾಲಿಥಿನ್ ಪೇಪರ್ ಎಲ್ಲ ಚೇಂಜ್ ಮಾಡ್ಬೇಕು. ರೈಟ್, ಓಕೆ. ಈ ಒಂದು ಪಾಲಿಯೋ ಸ್ಟ್ರಕ್ಚರ್ ಮಾಡ್ಕೊಂಡ್ವಿ, ನಾವು ಪೇಪರ್ ಎಲ್ಲ ಹಾಕಿದ್ವಿ. ಹಾಕಾದ್ಮೇಲೆ ಅಲ್ಲಿ ಯಾವ್ಯಾವ ಬೆಳೆಗಳೆಲ್ಲ ಬೆಳಿಬಹುದು ಸರ್ ಪಾಲಿಹೌಸ್ ನಲ್ಲಿ? ಸರ್, ಬೆಳೆಗಳು ಅಂದ್ರೆ ಹೂವು ಬೆಳಿಬಹುದು, ತರಕಾರಿ ಬೆಳಿಬಹುದು, ಬೀನ್ಸ್ ಬೆಳಿಬಹುದು, ಎಲ್ಲಾ ತರ ಸೆಲ್ಫ್ ಪಾಲಿನೇಟೆಡ್ ಕ್ರಾಪ್ಸ್ ಗಳೆಲ್ಲಾನು ಬೆಳಿಬಹುದು. ಓಕೆ. ಸೊ ಈಗ ಕಾಸ್ಟ್ 15 ಲಕ್ಷ ಆಗತ್ತೆ. 15 ಲಕ್ಷ ಏನಿದೆ ಅದು ಒಂಥರ ಡೆಡ್ ಇನ್ವೆಸ್ಟ್ಮೆಂಟ್ ಇದ್ದಂಗೆ. ಸೊ ನೀವ್ ಹೇಳ್ತಿರೋದು 15 ಲಕ್ಷ ಈ ಒಂದು ಪಾಲಿ ಹೌಸ್ ನ ಎಷ್ಟು ಒಂದ್ ಎಕರೆಲ್ಲಿ ಮಾಡಿದ್ರೆ 15 ರಿಂದ 20 ಲಕ್ಷ ಆಗುತ್ತೆ. ಇದೇನು 1 ಎಕರೆ ಅಲ್ವಾ? 1 ಎಕರೆಗೆ 4000 ಸ್ಕ್ವೇರ್. 1 ಎಕರೆ ಫುಲ್ಲು ಮಾಡ್ತೀವಿ ಅಂತಂದ್ರೆ 15 ರಿಂದ 20 ಲಕ್ಷ ಅಂದಾಜಾಗ ಆಗತ್ತೆ. ಸೊ ಈ ಒಂದು 15 ರಿಂದ 20 ಲಕ್ಷ ನನಗೆ ಅರ್ಥ ಆದಂಗೆ ಒಂಥರ ಡೆಡ್ ಇನ್ವೆಸ್ಟ್ಮೆಂಟ್ ಇದ್ದಂಗೆ ಅಲ್ವಾ? ಸೊ ಈಗ ನಾವು ಬೆಳೆದ್ರಲ್ಲಿ ಪ್ರಾಫಿಟ್ ಎಷ್ಟು ಮಟ್ಟಕ್ಕೆ ಇರಬೇಕು ಅಂದ್ರೆ, ನಾವು ಬೆಳೆ ಖರ್ಚು ಮಾಡಿದ ದುಡ್ಡು ಜೊತೆಗೆ ಈ ಪಾಲಿ ಹೌಸ್ ಖರ್ಚು ಕೂಡ ನಮ್ಗೆ ವಾಪಸ್ ಬರ್ತಾ ಇರಬೇಕು. ಬರುತ್ತಾ? ಬರುತ್ತೆ, ಖಂಡಿತ.
ಸೊ ಈಗ ಹೂ ಬೆಳಿಬೋದು ಅಂತ ಹೇಳಿದ್ರಿ, ಕ್ಯಾಪ್ಸಿಕಮ್ ಬೆಳಿಬೋದು ಅಂತ ಹೇಳಿದ್ರಿ, ಬೇರೆ ಇಂಗ್ಲಿಷ್ ವೆಜಿಟೇಬಲ್ಸ್ ಅಂತೆಲ್ಲ ಇಂಗ್ಲಿಷ್ ಬೆಳಿತಾರೆ. ಕುಕುಂಬರ್ ಬೆಳಿಬೋದು, ಜುಕುನಿ ಬೆಳಿಬೋದು. ಓಕೆ. ಸೊ ಇವಾಗ ಸಾಮಾನ್ಯವಾಗಿ ನೋಡಿ ಸರ್, ಎಷ್ಟೆಲ್ಲ ಆಪ್ಷನ್ಸ್ ಇದಾವೆ. ಸೊ ನೀವು ಕ್ಯಾಪ್ಸಿಕಮ್ಮೇ ಚೂಸ್ ಮಾಡ್ಕೊಂಡಿದ್ದಕ್ಕೆ ರೀಸನ್ ಏನು ಅಂತಂದ್ರೆ ಡಿಮ್ಯಾಂಡ್ ಹಂಗಿದೆ ಅಂತ. ಕ್ಯಾಪ್ಸಿಕಮ್ ಇಲ್ಲ ಅಂತಿದ್ರೆ ಯಾವ ಬೆಳೆ? ಸೊ ಕ್ಯಾಪ್ಸಿಕಮ್ ಇಲ್ಲ ಅಂದ್ರೆ ಹೂವು ಹೋಗೋದು, ಫ್ಲವರ್ ಹೋಗೋದು. ಯಾವ್ದು? ಇಂಗ್ಲಿಷ್ ಕುಕುಂಬರ್ ಬೆಳಿಬೋದು. ಯಾವ ಅಂತ ನಾನು ಹೂವು ಬಗ್ಗೆ ಅಷ್ಟು ಇನ್ನ ಡೀಪ್ ಹೋಗಿಲ್ಲ. ಅಲ್ಲ, ನಾನ್ ಕೇಳ್ತಿರೋದು ಏನ್ ಗೊತ್ತಾ ಸರ್, ಪ್ರೈಸು ಮಾರ್ಕೆಟಿಂಗ್ ಸಪರೇಟ್ ಬಿಟ್ಬಿಡೋಣ. ಹಾ. ಈಗ ಆಸ್ ಮಧುಸೂದನ್ ಸರ್ ಅವರು ಕ್ಯಾಪ್ಸಿಕಮ್ ಬಿಟ್ರೆ ನನ್ಗೆ ಇದೊಂದು ಫೇವರೇಟ್ ಕ್ರಾಪ್ ಅಪ್ಪ ನಾನು ಬೆಳಿಬೇಕು ಸರ್ ಅನ್ನೋದು ನಾನು ಕ್ಯಾಪ್ಸಿಕಮ್ ಬಿಟ್ರೆ ಇಂಗ್ಲಿಷ್ ಕುಕುಂಬರ್ ಬೆಳಿತೀನಿ. ಇಂಗ್ಲಿಷ್. ಇನ್ನ ಫ್ಲವರ್ ನನ್ನ ಕಡೆ ಗಮನನೇ ಕೊಟ್ಟಿಲ್ಲ. ಓಕೆ. ಕ್ಯಾಪ್ಸಿಕಮ್, ಇಂಗ್ಲಿಷ್ ಕುಕುಂಬರ್. ಕ್ರಾಪ್ ರೊಟೇಷನ್ಗೆ ಚೆಂಡು ಹೂವು. ನನ್ಗೆ ಬಹಳಷ್ಟು ಜನ ನಿಮ್ಮೂರಿಗೆ ಬಂದಾಗ ಫಾರ್ಮರ್ಸ್ ಗಳು ಹೇಳ್ತಿದ್ರು, ಮಧುಸೂದನ್ ಅಣ್ಣ ಏನ್ ಹೇಳ್ತಾರೆ, ನಾವು ಕ್ಯಾಪ್ಸಿಕಮ್ ಅದನ್ನೇ ಮಾಡ್ತೀವಿ ಅಂತ. ಯಾಕೆ ನಿಮ್ಗೆ ನಿಮ್ ಬಗ್ಗೆ ಅವ್ರಿಗೆ ಅಷ್ಟೊಂದು ಪ್ರೀತಿ? ಏನ್ ಆತರ ಗೈಡೆನ್ಸ್ ಡಿಫ್ರೆಂಟ್ ಆಗಿ ಕೊಡ್ತೀರಾ ನೀವು? ಡಿಫ್ರೆಂಟ್ ಆಗಿಲ್ಲ ಸರ್, ನನ್ನ ಅನುಭವ ಅವ್ರಿಗೆ ಹೇಳ್ತೀನಿ. ಇವಾಗ ಹೇಗೆ ಅಂದ್ರೆ 8 ವರ್ಷದಿಂದ ನಾನು ಫೇಸ್ ಮಾಡಿರೋ ಪ್ರಾಬ್ಲಮ್ಸ್, ವರ್ಷ ಅದನ್ನೆಲ್ಲ ಇದ್ ಮಾಡ್ಕೊಂಡು ನಾನು ಕೊಡ್ತಾ ಇರೋ ಫರ್ಟಿಗೇಷನ್, ನನಗೆ ರಿಸಲ್ಟ್ ಚೆನ್ನಾಗಿ ಯಾವ್ದ್ರಲ್ಲಿ ಬಂದಿರೋದು ಅದನ್ನ ನಾನು ಅವ್ರಿಗೆ ಶೇರ್ ಮಾಡ್ತೀನಿ. ಶೇರ್ ಮಾಡೋದ್ರಿಂದ ಅವ್ರಿಗೆ ಅದೇ ರಿಸಲ್ಟ್ ಬಂದಿರೋದ್ರಿಂದ ಅವರು ಹೇಳ್ತಾರೆ. ಓಕೆ ಸರ್, ಇವಾಗ ನಿಮ್ಗೆ ಒಂದು ಕ್ಯಾಪ್ಸಿಕಮ್ ಬೆಳೆಯೋರ್ದು ಒಂದಷ್ಟು ಫ್ರೆಂಡ್ಸ್ ಅಂತೂ ಇರುತ್ತೆ. ನನ್ನ ಒಂದು ಕುತೂಹಲಕ್ಕೆ ಕೇಳ್ತಾ ಇದ್ದೀನಿ, ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ದೂರದಲ್ಲಿ ನಿಮ್ಗೆ ಪರಿಚಯ ಇರೋರಿದ್ದಾರೆ ಕ್ಯಾಪ್ಸಿಕಮ್ ಬೆಳೆಯುವಂತವ್ರು, ನಿಮ್ಮ ಕನೆಕ್ಟ್ ಅಲ್ಲಿ ಇರುವಂತವ್ರು? ಸರ್ ಇದಾರೆ, ನನ್ನ ಸರೌಂಡಿಂಗ್ ಒಂದು 150 ಕಿಲೋಮೀಟರ್ಸ್ ವರೆಗೂ, 150-200 ಕಿಲೋಮೀಟರ್ಸ್ ಸರೌಂಡಿಂಗ್ ಇದ್ದಾರೆ. ಈ ಕಡೆ ಹೊಸೂರು ಕಡೆಯಿಂದ, ಈ ಕಡೆ ಮೈಸೂರು, ಈ ಕಡೆ ನಮ್ಮ ದೊಡ್ಡಬಳ್ಳಾಪುರ, ಕೋಲಾರ, ಈ ಕಡೆ ಎಲ್ಲಾ ರೈತರು ನಮ್ಮ ಪಾಲೇಶ್ವರದಲ್ಲಿ ಫಾರ್ಮರ್ಸ್ ಪರಿಚಯದಲ್ಲಿದ್ದಾರೆ. ಈಗ ಉದಾಹರಣೆಗೆ ಸರ್, ಕರ್ನಾಟಕದಲ್ಲಿ ಅಂತ ಇದ್ರೆ ಬೇರೆ ಬೇರೆ ರಾಜ್ಯದಲ್ಲೂ ಪರಿಚಯಗಳಿದಾರ? ಇಲ್ಲ ಸರ್, ಬೇರೆ ರಾಜ್ಯ, ಆಂಧ್ರ ಕಡೆಯಿಂದ, ಈ ಕಡೆ ಮದನಪಲ್ಲಿ ಕಡೆಯಿಂದ ಕೆಲವೊಬ್ಬರು ಫಾರ್ಮರ್ಸ್. ಸೊ ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಪಾಡ್ಕಾಸ್ಟ್ ನ ನೋಡ್ಬಿಟ್ಟು ಯಾರಾದ್ರೂ ರೈತರು ಅವರ ನಂಬರ್ ಕೊಡಿ, ನಾವು ಕನೆಕ್ಟ್ ಆಗ್ತೀವಿ, ಅವ್ರ ಹತ್ರ ನಾವು ಸ್ವಲ್ಪ ಮಾಹಿತಿ ಏನಾದ್ರು ಪಡ್ಕೋತೀವಿ ಅಂತಂದ್ರೆ ಏನ್ ಅಭ್ಯಂತರ ಇಲ್ವಾ? ಏನ್ ಅಭ್ಯಂತರ ಇಲ್ಲ ಸರ್, ನನ್ನ ಟೈಮಿಂಗ್ ಅಲ್ಲಿ ನಾನು ಇದ್ ಮಾಡಿದಾಗ ಯಾವಾಗಾದ್ರೂ ನನಗೆ ಗೊತ್ತಿರೋ ನಾಲೆಜ್ ನಾನು ಶೇರ್ ಮಾಡ್ತೀನಿ. ಸರ್, ಕ್ರಿಯಾಜನ್ ಉತ್ಪನ್ನಗಳನ್ನ ನೀವು ಬಳಸಿದೀರಾ? ಯಾವ್ಯಾವ್ದೆಲ್ಲ ಬಳಸಿದೀರಾ? ನಿಮ್ಗೆ ಏನ್ ಅನ್ಸುತ್ತೆ ಆ ಪ್ರಾಡಕ್ಟ್ಸ್ ಬಗ್ಗೆ? ಸರ್, ಕ್ರಿಯಾಜನ್ದು ನಾನು ಜಾಸ್ತಿ ಬಳಸಿರೋದಂದ್ರೆ ಸೂಪರ್ 6, DNP ಎಲ್ಲ ಬೆಡ್ ಅಪ್ಲಿಕೇಶನ್ ಕೊಟ್ಟಿದ್ದೆ. ಸೂಪರ್ 6 ಎವ್ರಿ 10 days ನಾನು ಡ್ರಿಪ್ ಅಲ್ಲಿ ಕೊಡ್ತೀನಿ, ಮೈಕ್ರೋನ್ಯೂಟ್ರಿಯೆಂಟ್ ಅದು. ಓಕೆ. ಕ್ಯಾಪ್ಸಿಕಮ್ ಗಿಡಕ್ಕೆ ಪಾಲಿಹೌಸ್ ಅಲ್ಲಿ ತುಂಬಾ ಅವಶ್ಯಕತೆ ಇದೆ, ಮೈಕ್ರೋನ್ಯೂಟ್ರಿಯೆಂಟ್ ಮೇಜರ್ ರೋಲ್ ಇದೆ ಅದು. ಯೆಲ್ಲೋಯಿಶ್ ಗಿಡ ಆಗೋದು, ಡೆಫಿಷಿಯನ್ಸೀಸ್ ಎಲ್ಲಾ ಡೆಫಿಷಿಯನ್ಸೀಸ್, ಎಲ್ಲಾ ತರ ಮೈಕ್ರೋನ್ಯೂಟ್ರಿಯೆಂಟ್ ಅದರಲ್ಲಿ ಇದಿದೆ. ಹೆಲ್ತಿ ಇರುತ್ತೆ ಗಿಡ. ಸೂಪರ್ 6 ಬಿಡೋದ್ರಿಂದ ವೈಟ್ ಫ್ರೂಟ್ಸ್ ಎಲ್ಲ ಡೆವಲಪ್ಮೆಂಟ್ ಚೆನ್ನಾಗಾಗತ್ತೆ. ಫ್ರೂಟ್ ಕ್ವಾಲಿಟಿ, ಫ್ರೂಟ್ ಶೇಪ್ ಪ್ರತಿಯೊಂದು ಅದರಲ್ಲಿ ಚೆನ್ನಾಗಿ ರಿಸಲ್ಟ್ ಇದೆ ಅದರಲ್ಲಿ. ಈಗ DNP ಅಂತ ಹೇಳಿದ್ರಿ ಸರ್, ಅದನ್ನ ಬೆಡ್ ಅಪ್ಲಿಕೇಶನ್ ಯಾವಾಗ್ಲೂ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಬೆಡ್ ಅಪ್ಲಿಕೇಶನ್ ಕೊಡ್ತೀರಿ. ಮತ್ತೆ ಇದರಲ್ಲಿ 1.5 ತಿಂಗಳು 2 ತಿಂಗಳು ಆದ್ಮೇಲೆ ಬ್ಲಡ್ ಇದ್ ಮಾಡ್ತೀವಿ ಸಾಲಕ್ಕೆ, ಆ ಟೈಮಲ್ಲಿ ಅದು ಬೆಡ್ಗೂ ಕೊಡ್ತೀವಿ DNP ಅನ್ನೋದನ್ನ. ಈಗ ಸೂಪರ್ 6 ಬಗ್ಗೆ ತಾವು ಮಾತಾಡ್ತಿದ್ರಿ ಸರ್, ಸೂಪರ್ 6 ನ ನೀವು ಯಾವ ರೀತಿ ಬೆಡ್ ಮೇಲೆ ಕೊಡ್ತೀರಾ ಅಥವಾ ನೀರಲ್ಲಿ ಕರಗಿಸ್ಕೊಡ್ತೀರಾ? ಯಾವ ರೀತಿ ಬಳಸ್ತೀರಾ? ಅದು ನೀರಲ್ಲಿ ಕರಗಿಸ್ಕೊಡ್ತೀವಿ. ಓಕೆ. ನೀರಲ್ಲಿ ಕರಗಿಸಿ ಡ್ರಿಪ್ ಇರಿಗೇಷನ್ ಕೊಡ್ತೀವಿ. ಈ ಡ್ರಿಪ್ ಇರಿಗೇಷನ್ ಕೊಡ್ತೀರಾ? ಸೊ ಇವಾಗ ಅದ್ರಲ್ಲಿ ಏನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಅದ್ರ ಜೊತೆಗೆ ಪೊಟ್ಯಾಷಿಯಂ ಹ್ಯೂಮೇಟ್ ಇರುತ್ತೆ ಅಂತ ಹೇಳಿದ್ರಿ. ಇದೇ ತರ ಮೈಕ್ರೋ ನ್ಯೂಟ್ರಿಯೆಂಟ್ ಸಾಕಷ್ಟು ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳಿದಾವೆ, ಯಾಕೆ ಸೂಪರ್ 6? ಸರ್, ನಾನು ಹೇಳದ್ನಲ್ಲ, 8 ವರ್ಷದಿಂದ ವರ್ಷ ಒಂದೊಂದರ ಪ್ರಾಬ್ಲಮ್ ಫೇಸ್ ಮಾಡ್ಕೊಂಡ್ ಬಂದಿದ್ರಿ ಎಲ್ಲ. ಇದು ಮಾಡಿದ್ವಿ ಬೇರೆ ಬೇರೆ ಕಂಪ್ನಿದು, ನಾನು ಬೇರೆ ಕಂಪ್ನಿ ಬಗ್ಗೆ ಬ್ಲೇಮ್ ಇದು ಮಾಡಕೋಲ್ಲ. ಯೂಸ್ ಮಾಡಿದ್ದು ನನಗೆ ಅಷ್ಟು ರಿಸಲ್ಟ್ ಇಲ್ಲ. ಇದು ಪ್ರಾಡಕ್ಟ್ ಯೂಸ್ ಮಾಡಿದಾಗಿಂದ ನಾನು ಎವ್ರಿ 10 days 25 kg ಬ್ಯಾಗ್ ನಾನು 1 ಎಕರೆಗೆ ಕೊಡ್ತೀನಿ. 25 kg 1 ಎಕರೆಗೆ? ಅದು ಸೂಪರ್ 6 ಬರೋದು 6 ರೂಪಾಯಿದು 25 kg ಬರುತ್ತೆ, 1 ಬ್ಯಾಗ್ ಕೊಡ್ತೀನಿ. ನನಗೆ ಆ ರಿಸಲ್ಟು ಇವಾಗ ನಂದು 11 months ಆಗಿದೆ ತೋಟ. ನೀವು ಒಂದ್ಸತಿ ವಿಸಿಟ್ ಮಾಡಿದಿರ, ಅದೇ ತರ ಗ್ರೀನಿಶ್ ಆಗ್ಬೋದು ತೋಟ, ಚೆನ್ನಾಗಿ ಒಳ್ಳೆ ಕ್ವಾಲಿಟಿ. ಇವಾಗೂ ಟಾಪ್ ಅಲ್ಲಿ ಇರೋ ಕಾಯಿ ಕೂಡ ಇವಾಗ ಒಂದು 10 ಅಡಿ 11 ಅಡಿ ಇದೆ ಗಿಡ. ಟಾಪ್ ಅಲ್ಲಿ ಇರೋ ಕಾಯಿ ಕೂಡ ಅದೇ ಕ್ವಾಲಿಟಿ ಇದೆ. ಗಿಡಕ್ಕೆ ಇನ್ನ ಒಂದು ಏನು ಅಂದ್ರೆ, ಇದರಿಂದ ಗಿಡ ಹೆಲ್ತಿ ಇರುತ್ತೆ. ಹೆಲ್ತಿ ಇರೋದ್ರಿಂದ ನಾನು ಏನೇ ಪೆಸ್ಟಿಸೈಡ್ಸ್ ಕೊಟ್ಟರು ಅದು ಅಪ್ಟೇಕ್ ಆಗಿ ಒಳ್ಳೆ ರಿಸಲ್ಟ್ ಬರುತ್ತೆ. ಲೋ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ಬೋದು ನಾನು. ಗಿಡ ಹೆಲ್ತಿ ಇದ್ರೆ
ಕಡಿಮೆ ಔಷಧಿಗಳಲ್ಲಿ ವರ್ಕ್ ವರ್ಕ್ ಆಗುತ್ತೆ. ಆಗತ್ತೆ. ಗಿಡ ಇವಾಗ ಹೇಳ್ತಿರಲ್ವ, ನಾವು ಏನ್ ಮೆಡಿಸಿನ್ ಕೊಟ್ರು ಏನು ಔಷಧಿ ಇದು ಕೊಟ್ರು ವರ್ಕ್ ಆಗಲ್ಲ. ನಾವು ಪದೇ ಪದೇ ಹೋಗುತ್ತೆ. ನಮ್ದು ಖರ್ಚು ಜಾಸ್ತಿ ಆಗುತ್ತೆ, ಆದಾಯ ಕಡಿಮೆ ಆಗುತ್ತೆ.